ಕಲಾಸಿಪಾಳ್ಯ ಸಿನಿಮಾದಲ್ಲಿ ದರ್ಶನ್ ಅವರೊಟ್ಟಿಗೆ ಡ್ಯಾನ್ಸರ್ ಆಗಿ ಕೆಲಸ ಮಾಡಿದಂಥ ವಿಜಯನಗರ ಮಂಜು ಅವ್ರ ನಮ್ಮೊಟ್ಟಿಗೆ ಇದ್ದಾರೆ. ದರ್ಶನ್ ಅವರ ಈಗಿನ ಪರಿಸ್ಥಿತಿ ಅಂದ್ರೆ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಏನು ಜೈಲು ಸೇರಿದರೆ ಈ ವಿಚಾರವಾಗಿ ಮಾತಾಡ್ತಾ ಸರ್ ನಮಸ್ತೆ. ಮೊದಲಿಗೆ ಸರ್, ಕಲಾಸಿಪಾಳ್ಯ ದರ್ಶನ್ ಅವರ ಚೊಚ್ಚಲ ಸಿನಿಮಾ ಅಂದ್ರೆ ನಾಯಕ ನಟಾಗಿ, ಸೊ ಅಲ್ಲಿಂದ ಅವರ ಜರ್ನಿಯನ್ನು ನೋಡ್ಕೊ ಬಂದಿದ್ದೀರಿ. ದರ್ಶನ್ ಅವರು ಅಂದ ತಕ್ಷಣ ನಿಮಗೆ ನೆನಪಾಗುವಂತ ಘಟನೆಗಳು, ಸನ್ನಿವೇಶಗಳು ಯಾವ್ದಾದ್ರು ಇದೆಯಾ? ಸರ್, ದರ್ಶನ್ ಅವರು ಮೊದಲು ನಾವೆಲ್ಲ ವರ್ಕ್ ಮಾಡ್ಬೇಕಾದ್ರೆ ತುಂಬ ಫ್ರೆಂಡ್ಲಿ ಸರ್. ಆ್ಯಕ್ಚುಲ್ ಆಗಿ ನಮ್ಮ ಹತ್ರ ಎಲ್ಲ ಮಿಂಗಲ್ ಆಗ್ತಾ ಇದ್ರು. ಯಾವುದೇ ಡ್ಯಾನ್ಸ್ ಆಗಲಿ, ನಾವು ಆ್ಯಕ್ಚುಲಿ ಮೆಜೆಸ್ಟಿಕ್ಕಿಂದ ನಮಗೆ ದರ್ಶನ್ ಸರ್ ನಮಗೆ ಪರಿಚಯ ಆಗಿತ್ತು. ನಮ್ಮ 5 ಸ್ಟಾರ್ ಗಣೇಶ್ ಮಾಸ್ಟ್ರಿಂದ ನಾವೆಲ್ಲ ಡ್ಯಾನ್ಸ್ ಹೊಡ್ಸಾಗ ಏನೇ ಮೂವ್ಮೆಂಟ್ ಮಾಡಿದ್ರು ಇದು ಹೆಂಗೆ ಮಾಸ್ಟ್ರೆ, ಎಲ್ಲರಿಗೂ ಮಾಸ್ಟ್ರು ಅಂತ ಕರಿತಾ ಇದ್ರು ಅವರು. ಯಾರನ್ನೂ ಡ್ಯಾನ್ಸರ್ ಆಗಿ ನೋಡ್ತಾ ಇರಲ್ಲ, ಏನಿಲ್ಲ, ಎಲ್ಲರನ್ನೂ ಮಾಸ್ಟರು, ಏನು ಕಲಿಬೇಕು ಅಂತ ಅವ್ರ ಹತ್ರ ಆಸಕ್ತಿ ಇತ್ತು. ತುಂಬ ಚೆನ್ನಾಗಿ ನಮ್ಮ ಹತ್ರ ಎಲ್ಲ ಬೆರ್ಕೊಂಡು ಹೋಗ್ತಾ ಇದ್ರು ಸರ್. ಮೊದಲ ಸಿನಿಮಾ ಅಂತ ಬಂದಾಗ ಅವ್ರಿಗೂ ಒಂದು ದೊಡ್ಡ ಜವಾಬ್ದಾರಿ, ನಾಯಕ ನಟಾಗಿ ನಡೆಸ್ತಿರುವಂಥ ಸಿನಿಮಾ. ಸೊ ಹೇಗಿರ್ತಾ ಇದ್ರು ಇಡೀ ಟೀಮ್ ಜೊತೆ ಅಂತಂದ್ರೆ, ಒಂದು ತುಂಬಾ ಎಲ್ಲರ ಜೊತೆ ಜೆಲ್ ಆಗ್ತಿದ್ರ ಅಥವಾ ಹೇಗೆ ಅಂತ ಅಂದ್ಬಿಟ್ಟು? ಸರ್, ಅವರು ಹೊಸ್ದಾಗಿ ಬಂದಾಗ ಆ್ಯಕ್ಚುಲಿಗೆ ಅವರು ಎಂಥ ಒಳ್ಳೆ ಕಲಾವಿದರು ಅಂದರೆ ಎಲ್ಲರಿಗೂ ಬೆರಿತಾ ಇದ್ರು. ಏನೇ ಒಂದು ಹೊಸ ವಿಷಯನ ಕಲಿಬೇಕು, ಡ್ಯಾನ್ಸ್ ಆಗಲಿ, ಡ್ಯಾನ್ಸ್ ಅಂದರೆ ಕಲಿಬೇಕು, ಯಾರೇ ಆಗಲಿ, ಏನು ಆ ಸ್ಟೈಲ್ ಬರೋವರೆಗೂ ನಮ್ಮ ಜೊತೆ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾಯಿದ್ರು ಸರ್. ಎಲ್ಲರ ಜೊತೆ ಫ್ಯಾಮಿಲಿಯಾಗೇ ಇರ್ತಾಯಿದ್ರು. ಒಂದು ಊಟ ಆಗಲಿ, ತಿಂಡಿ ಆಗಲಿ, ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರಾಗ ಡ್ಯಾನ್ಸರ್ಸ್ ಅಂತ ಯಾವತ್ತೂ ಅವರು ನಮ್ಮನ್ನ ಭೇದ ಭಾವ ಮಾಡಿರಲಿಲ್ಲ ಸರ್. ಇಷ್ಟು ಫ್ರೆಂಡ್ಲಿ ಆಗಿದ್ರು ಸರ್. ಡ್ಯಾನ್ಸ್ ಅನ್ನೋ ವಿಚಾರ ಬಂದ್ರೆ ಅವ್ರು ಕೇಳಿದ್ರೆ ನನ್ನ ಕಷ್ಟ ಅಂತ ಹೇಳ್ತಾ ಇದ್ರು. ಸೊ ಮೆಜೆಸ್ಟಿಕ್ ಟೈಮಲ್ಲಿ ಹೇಗಿತ್ತು? ಡ್ಯಾನ್ಸ್ ಮೇಲೆ ಏನಾದ್ರು ಆಸಕ್ತಿ ಇತ್ತಾ ಜಾಸ್ತಿ ಅವ್ರಿಗೆ? ಸರ್, ಆ್ಯಕ್ಚುಲಿ ಹೌದು ಸರ್. ಡ್ಯಾನ್ಸ್ ಅಂದರೆ ಒಂದು ಸ್ವಲ್ಪ ಕಷ್ಟ ಅಂತ ಮೊದಲು ಹೇಳ್ಕೊಳ್ತಾ ಇದ್ರು. ಅವ್ರಿಗೆ ಹೆಂಗೆ ಬೇಕು ಟ್ಯೂನ್ ಮಾಡ್ಬೇಕು ಹಂಗೆ ಮಾಡ್ಕೊಂಡು ನಾವೆಲ್ಲ ಒಂದು ಕುಟುಂಬವಾಗಿ ಅವ್ರ ಜೊತೆ ಮಾಡ್ತಾ ಇದ್ದೋ. ಅವ್ರಿಗೆ ಏನು ಈಸಿ ಆಗ್ತಾ ಇತ್ತು ಅದನ್ನ ತುಂಬ ಪ್ರಾಕ್ಟೀಸ್ ಮಾಡಿ ನಮ್ಮ ಜೊತೆ ಮಾಡಿದ್ರು. ಮೊದಲು ಕಷ್ಟ ಅಂತ ಇದ್ರು, ಆಮೇಲೆ ನಮ್ದು ಒಂದು ಟೀಮ್ ಅಂತ ಅವ್ರ ಜೊತೆ ಚೆಂದಾಗೆ ಮಿಕ್ಸಪ್ ಆಯಿತು. ಅವಾಗಿಂದನೂ ಏನೇ ಮಾಡಿದ್ರು ಆಯ್ತು ಮಾಸ್ಟರ್, ನಾನು ಮಾಡ್ತೀನಿ, ಮಾಡಿಸಿ, ನಮಗೆ ನಾವು ಚೆನ್ನಾಗಿ ಮಾಡಬೇಕು ಅನ್ನೋದು ಅವ್ರ ಒಂದು ಆಸಕ್ತಿ ಇತ್ತು ಸರ್. ಮೆಜೆಸ್ಟಿಕ್ ಆದ್ಮೇಲೆ ಯಾವ್ಯಾವ ಸಿನಿಮಾಗಳು ದರ್ಶನ್ ಅವರೊಟ್ಟಿಗೆ ಕೆಲಸ ಮಾಡಿರೋದು? ಸರ್, ಮೆಜೆಸ್ಟಿಕ್ ಆದಮೇಲೆ ಕಲಾಸಿಪಾಳ್ಯ ಮಾಡಿದೆ, ಭಗವಾನ್, ಆಮೇಲೆ ಇನ್ನೂ ಒಂದು 10 ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿದ್ದೀವಿ ಸರ್. 10 ಸಿನಿಮಾ ತುಂಬ ಚೆಂದಾಗೆ ಅವ್ರ ಜೊತೆ ಟೈಮ್ ಪಾಸ್. ಯಾಕಂದರೆ ನಾವು ವೈಟ್ ಬಾಯ್ಸ್ ಆಗ, ದರ್ಶನ್ ಸರ್ ಅಂದರೆ ನಾವು ವೈಟ್ ಬಾಯ್ಸ್, ಅವ್ರ ಲೆವೆಲ್ಗೆ ಬಂದು ಆಡಬೇಕಾಯ್ತು. ನಾವು ಒಂದು 4 ಜನ ಎಲ್ಲೇ ಇದ್ರೂ ಕೂಗ್ತಾ ಇದ್ರು, ಎಲ್ಲಿದ್ದೀರಾ, ಬನ್ನಿ 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 ಅಂತ. ಅಷ್ಟೊಂದು ಖುಷಿಯಾಗಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಸರ್. ಓಕೆ ಸರ್, ಅನ್ಕೊಂಡಿದ್ರೆ ಮೆಜೆಸ್ಟಿಕ್ ಸಿನಿಮಾ ಟೈಮಲ್ಲಿ ದರ್ಶನ್ ಅವ್ರು ನೋಡಿ ಇವರೊಬ್ರು ನೆಕ್ಸ್ಟ್ ಸ್ಟಾರ್ ಆಗ್ತಾರೆ, ಸೂಪರ್ ಸ್ಟಾರ್ ಆಗ್ತಾರೆ ಅಂತ ಅನ್ಕೊಂಡಿದ್ರ? ಅದರ ಅನ್ಸಿತಾ ಅಂತ ಅವ್ರ ನಟನೆ ಆಗಲಿ, ಅವ್ರ ಇದ್ದ ರೀತಿ ಆಗಲಿ? ಹೌದು ಸರ್, ಅವ್ರಿಗೆ ಅಲ್ಲೇ ನಮಗೆ ಕಾಣಿಸ್ತಾ ಇತ್ತು ಇವರೊಬ್ರು ಒಬ್ಬ ಅದ್ಭುತ ಕಲಾವಿದರು ಆಗ್ತಾರೆ. ಯಾಕಂದರೆ ಅಷ್ಟು ಯಾರೇ ನಮ್ಮ ಕಲಾವಿದರು ಕಾರ್ಮಿಕರ ಜೊತೆ ತುಂಬ ಒಡನಾಟ ಇಡ್ತಾ ಇತ್ತು. ಅವ್ರು ಯಾರನ್ನೂ ಭೇದ ಭಾವ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ರು ಸರ್. ತುಂಬ ಒಳ್ಳೆ ಕಲಾವಿದರು ಆಗ್ತಾರೆ ಅನಿಸ್ತಾ ಇತ್ತು ನಮಗೆ ಸರ್. ಇವತ್ತಿಗೆ ಅಂದರೆ ದರ್ಶನ್ ಅವರ ಒಂದು ಹತ್ಯೆ ಪ್ರಕರಣದಲ್ಲಿ ಅವರ ಹೆಸರು ಕೇಳಿ ಬರ್ತಿರೋಂಥ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಈ ಕ್ಷಣದಲ್ಲಿ. ಯಾಕೆಂದರೆ ನಿಮ್ಮ ಕಣ್ಣೆದುರಿಗೆ ಬಂದಂಥ ನಟ ಇವತ್ತು ಈ ಥರದೊಂದು ಆರೋಪ ಎದುರಿಸ್ತಿರೋದು ಎಷ್ಟು ನೋವು ತಂದಿದೆ ಸರ್? ಆ್ಯಕ್ಚುಲಿ ಇಂಡಸ್ಟ್ರಿಗೆ ಒಂದು ದೊಡ್ಡ ಹೊಡೆತ ಸರ್ ಇದು. ಯಾಕಂದರೆ ನಾವು ಈ ಥರ, ಅದು ನಿಜಾನ ಸುಳ್ಳೋ ಇನ್ನೂ ಅದು ನಮಗೆ ಅದು ಗೊತ್ತಿಲ್ಲ. ಆದರೆ ಅವ್ರು ಒಳ್ಳೆ ನಟ. ನಮ್ಮ ಕಲಾವಿದರಿಗೆ ಈಗ ಏನು ಕಾರ್ಮಿಕರಿಗೆ ಒಬ್ಬ ನಟ ಹಿಂಗಾಯ್ತು ಅಂದರೆ ಎಷ್ಟೋ ಜನತ್ತು ಹೊಟ್ಟೆಪಾಡಿ ಹೊತ್ತು ಹಿಂದೆ ಕಟ್ಟಾಗಿದೆ ಸರ್. ಇದು ಅವರು ಎಲ್ಲ ಒಳ್ಳೆಯದಾಗಿ ಆಚೆ ಬರಬೇಕು ಅಂತ ನಮ್ಮದು ಒಂದು ನಿರೀಕ್ಷೆ ಸರ್. ಟೆಕ್ನಿಷಿಯನ್ಸ್ನ ಹೇಗೆ ನೋಡ್ಕೊತಾ ಇದ್ದಾರೆ ಅಂತ? ಯಾಕಂದರೆ ಈ ಪ್ರಕರಣ ಆದ ನಂತರದಲ್ಲಿ ಒಂದಷ್ಟು ಜನ ಅಂತೆ ಮಾತುಗಳು ಬರ್ತಾರೆ. ಅಂದರೆ ಅಲ್ಲಿ ಹೊಡೆದ್ರಂತೆ, ಇಲ್ಲಿ ಹೊಡೆದ್ರಂತೆ, ಈ ಥರ ಅವ್ರಿಗೆ ಟಾರ್ಚರ್ ಕೊಟ್ಟರಂತೆ, ಇದೆಲ್ಲ ವಿಚಾರಗಳು ಬರ್ತಾರೆ. ಬಟ್ ಟೆಕ್ನಿಷಿಯನ್ಸ್ ಬಂದಾಗ ಯಾರೇ ಮಾತಾಡಿದ್ರು ಇಲ್ಲ ನಮ್ಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ಅಂತ ಹೇಳ್ತಾರೆ. ಬಟ್ ನಿಮ್ಮ ಪ್ರಕಾರ ಏನು ಸರ್, ಹೇಗಿರ್ತಾ ಇದ್ರು ಟೆಕ್ನಿಷಿಯನ್ಸ್ ಜೊತೆ? ಸರ್, ನಾವು ವರ್ಕ್ ಮಾಡ್ಬೇಕಾದ್ರೆ ನಾನು ಆ್ಯಕ್ಚುಲಿ ಈಗ ಮಾಸ್ಟರ್ ಕಟ್ ತೊಳಗಿಂತ ಮುಂಚೆ ನಾನು ಡ್ಯಾನ್ಸರ್ ಆಗಿದ್ದಾಗ ನಮ್ಮ ಜೊತೆ ಯಾವತ್ತೂ ಅವ್ರು ಎಲ್ಲೇ ಹೋಗ್ತಾರೂ ತುಂಬ ಚೆನ್ನಾಗಿನೇ ಮಾತಾಡ್ತಾರೆ. ಟೆಕ್ನಿಷಿಯನ್ಸ್ ಅಂದರೆ ಅವ್ರು ತುಂಬ ಗೌರವ ಸರ್. ಯಾರೇ ಆಗಲಿ ಟೆಕ್ನಿಷಿಯನ್ಸು ನಮ್ಮ ಕನ್ನಡದವರು ಅಂದರೆ ತುಂಬ ಗೌರವ, ಕಡ್ದು ಮಾತಾಡ್ತಾ ಇದ್ರು. ವರ್ಕ್ ವಿಷಯದಲ್ಲಿ, ನಮ್ಮ ಇಂಡಸ್ಟ್ರಿ ವಿಷಯದಲ್ಲಿ ಅವ್ರ ಬಗ್ಗೆ ನಾವು ಯಾವುದೂ ಬ್ಯಾಡ್ ನೇಮ್ ಹೇಳೋಕ್ಕಾಗೋದಿಲ್ಲ ಸರ್. ಯಾಕಂದರೆ ಕಲಾವಿದರು, ಕಾರ್ಮಿಕರು ಅಂದರೆ ತುಂಬ ಅವ್ರಿಗೆ ಒಂದು ಗೌರವ ಇತ್ತು ಸರ್. ಇವಾಗ ಡೆಬ್ಯೂ ಸಿನಿಮಾನು ನೋಡಿದ್ರೆ ಆಗ ಹಂತವಾಗಿ ನೋಡ್ಕೊ ಬರ್ತಾ ಇರ್ತಾರೆ. ಅಂದರೆ ಹೀರೋ ಆಗ್ತಾರೆ, ಆನಂತರ ಸ್ಟಾರ್ ಆಗ್ತಾರೆ, ಇದೆಲ್ಲ ಜರ್ನಿ ನೋಡ್ಕೊಂಡು ಬಂದಿದ್ದಾರೆ. ಅವರಲ್ಲಿ ಬದಲಾವಣೆ ಯಾವ ಥರ ಕಂಡಿದ್ದೀರಾ ಅಂತ ನೋಡಿ ವ್ಯಕ್ತಿತ್ವದಲ್ಲಿ? ಸರ್, ಏನಿಲ್ಲ, ಸೆಟ್ಸ್ ಆಗಲಿ ಯಾವುದಾಗಲಿ ಏನು ಬದಲಾವಣೆ ಕಾಣಲಿಲ್ಲ. ಒಂದು ಕಲಾವಿದರು ಬೆಳೀತಾ ಇದ್ದಾರೆ ಅಂದರೆ ಅದು ಇರುತ್ತೆ, ಅವ್ರ ಮ್ಯಾನರಿಸಮ್ ಬೇರೆ ಇರುತ್ತೆ ಹಿಂದೆಗಡೆ. ಆದರೆ ನಮ್ಮ ಸೆಟ್ಗಳಲ್ಲಾಗಲಿ ನಮಗೆ ಆ ಥರ ಏನೂ ಕಾಣಿಸಿಲ್ಲ ಸರ್ ಇದುವರೆಗೆ. ಕೊನೆಯದಾಗ ಯಾವಾಗ ಭೇಟಿಯಾಗಿದ್ರಿ ಅವ್ರನ್ನ? ಸರ್, ಕೊನೆ ನಮ್ಮದು ಏನು ಇದು ಕಾವೇರಿ ಗಲಾಟೆ ಆಯ್ತಲ್ಲ ಮೊನ್ನೆ ಚೇಂಬರ್ ಹತ್ರ, ಅವಾಗ ಭೇಟಿ ಆಗಿತ್ತು ಸರ್. ಬಂದೋದ್ರಲ್ಲ, ಅವ್ರ ಕೈ ಏಟಾಗಿತ್ತು, ಬಂದರು, ನಮ್ಮ ಮೀಟಿಂಗ್ ಬಂದರು, ಫಿಲಮ್ ಚೇಂಬರ್ ಹತ್ರ ಬಂದರು, ಮೀಟಿಂಗ್ ಮಾಡಿಬಿಟ್ಟು ಎಲ್ಲರಿಗೂ ಒಂದು ಆಸೆ ವಿಶ್ವಾಸ ಹೇಳ್ಬಿಟ್ಟು ಹೋದ್ರು, ಒಳ್ಳೇದಾಗುತ್ತೆ ಅಂತ. ಏನು ಮಾತಾಡ್ತಾ ಇರ್ತಾರೆ ಸರ್? ಸಿಕ್ಕಿದಾಗೆಲ್ಲ ನಮ್ಮ ಹಳೆ ಡ್ಯಾನ್ಸರ್ಸ್ ಅಂದರೆ ಅವ್ರಿಗೆ ತುಂಬ ಮರ್ಯಾದೆ ಸರ್. ಅದರಲ್ಲೂ ನಾನು ಹೇಳ್ತಾ ಇರಲಿಲ್ಲ, 8 ಬಾಯ್ಸ್ ಅಂದರೆ ತುಂಬ ಮರ್ಯಾದೆ ಅವರಿಗೆ.
ಖುಷಿ ಅವ್ರಿಗೆ ನಾವೆಲ್ಲ ಸಿಕ್ಕರೆ, ಎಲ್ಲೇ ದೂರ ಇದ್ರೂ ಒಂದು ವಿಶ್ ಮಾಡಿಬಿಟ್ಟು ಅವರು ಮಾತಾಡ್ಲಾನು ಒಂದು ಹ್ಯಾಂಡ್ ನಮ್ಮ ಕಡೆ ತಿರುಗ್ತಾ ಇತ್ತು. ಹಿಂಗೆ ಅದು ಅಷ್ಟೊಂದು ಇದು ಸರ್. ಈಗಷ್ಟೇ ಮಾತಾಡ್ತಾ ಒಂದು ಮಾತು ಹೇಳಿದೆ ಅಂದ್ರೆ ದರ್ಶನ್ ಅವ್ರ ಸಿನಿಮಾ ನಿಂತೋದ್ರೆ ಅಂದ್ರೆ ಎಷ್ಟೋ ಜನಕ್ಕೆ ಹೊಟ್ಟೆ ಪಾಡು ಇದಾದ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಈಗ ಡೆವಿಲ್ ಆಗಲಿ ಒಂದಷ್ಟು ಸಿನಿಮಾಗಳ ಲೈನಪ್ಸ್ ಅಲ್ಲಿ ಇದು ಅದಕ್ಕೂ ಸಾಕಷ್ಟು ಜನ ಈಗ ಮಾತಾಡ್ತಾ ತುಂಬಾ ಜನ ಹೇಳಿದ್ರು ಈ ಕೆಲಸಗಳ ಇಲ್ದಂಗೆ ಆಗಿದೆ ಈ ಮಧ್ಯದಲ್ಲಿ ಈ ಥರದೆಲ್ಲ ಗಲಾಟೆಗಳಿಂದ ಸನ್ನಿವೇಶಗಳಿಂದ ಬಹಳ ಕಷ್ಟ ಆಗಿದೆ ಅನ್ನೋ ಮಾತು. ನಿಜ ಸರ್, ನೀವು ಹೇಳ್ಬೇಕಂದ್ರೆ ಎಷ್ಟೋ ಕಲಾವಿದರು ನಾವು ಇವಾಗ ಆಚೆ ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಒಂದು ಕಾಲ್ ಶೀಟ್, 6 ಗಂಟೆವರೆ 6 ಗಂಟೆಗೆ ಬರ್ತೀವಿ ಅಂದರೆ ಮನೇಲಿ ನಂಬ್ಕೊಂಡಿರೋರು 4 ಜನ ಇರ್ತಾರೆ. ಈ ಥರ ದೊಡ್ಡ ದೊಡ್ಡ ನಾಯಕರದ್ದು ಸಿನಿಮಾ ಹಿಂಗಾದಾಗ ಎಲ್ಲರಿಗೂ ಬೇಜಾರಾಗುತ್ತೆ. ಯಾಕಂದರೆ ಇದನ್ನ ನಂಬ್ಕೊಂಡು ಒಂದು 3,500 ಜನ ನಮ್ಮ ಒಕ್ಕೂಟದಲ್ಲಿ ಕಾರ್ಮಿಕರಿದ್ದೀವಿ. ಇದನ್ನೇ ನಂಬ್ಕೊಂಡು ಡೈಲಿ ಕೆಲ್ಸಕ್ಕೆ ಹೋಗೋರು ಬರೋರು ಯಾವಾಗ ಒಂದು ಕಮಿಟ್ ಆಗಿರ್ತಾರೆ ಒಂದು ಸಿನಿಮಾ ಇಷ್ಟು ದಿನ ಹೋಗುತ್ತೆ ಅಂತ. ಸಿನಿಮಾ ಹಿಂಗೆ ಸ್ಟಾಪ್ ಆಗಿದ ತಕ್ಷಣ ಅವರು ಆ್ಯಕ್ಚುಲಿ ಅವ್ರ ಕಮಿಟ್ಮೆಂಟ್ಸ್ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ ಸರ್. ಅದರಿಂದ ಒಂದು ಬೇಜಾರು ನಮಗೆ ಈ ಥರ. ಎಸ್, ಇದಿಷ್ಟು ವಿಜಯನಗರ ಮಂಜು ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಸುರಾಜ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.